ಎಸ್, ಈಗ ಮತ್ತೊಂದು ಅಪ್ಡೇಟ್ ಸಿಗ್ತಾ ಇದೆ. ಯದುವೀರ್ ಅವರಿಗೆ ಟಿಕೆಟ್ ಘೋಷಣೆಯಾಗ್ತಾ ಇದ್ದಂತೆ ಪ್ರತಾಪ್ ಸಿಂಹ ವಿಶ್ ಮಾಡಿದ್ದಾರೆ, ಅಂದ್ರೆ ಶುಭಾಶಯಗಳನ್ನು ಕೋರಿದ್ದಾರೆ. ಮಹಾರಾಜ ಯದುವೀರ್ ಒಡೆಯರ್ ಅವರಿಗೆ ಶುಭಾಶಯಗಳು, ಕೂಡಲೇ ತಯಾರಿ ಆರಂಭಿಸೋಣ, ಪ್ರಚಾರ ಶುರು ಮಾಡೋಣ ಅಂತ ಹೇಳೋ ಮುಖಾಂತರ ನನಗೆ ಯಾವ ಅಸಮಾಧಾನವೂ ಇಲ್ಲ, ಅತೃಪ್ತಿ ಅಸಮಾಧಾನ ಯಾವುದೂ ಇಲ್ಲ, ಟಿಕೆಟ್ ಸಿಕ್ಕಿದ್ದಕ್ಕೆ ಅವರಿಗೆ ಶುಭಾಶಯ, ಪ್ರಚಾರ ಕಾರ್ಯ ಶುರು ಮಾಡೋಣ ಅಂತ ಪ್ರತಾಪ್ ಸಿಂಹ ಸ್ಪಷ್ಟಪಡಿಸಿದ್ದಾರೆ. ನಿನ್ನೆ ತಾನೇ ಅವರು ರಾಜ್ಯ ಬಿಜೆಪಿ ಎಲೆಕ್ಷನ್ ಉಸ್ತುವಾರಿಯನ್ನು ಭೇಟಿಯಾಗಿದ್ರು, ಅವರಿಗೆ ಸೂಚನೆ ಸಿಕ್ಕಿತ್ತು ಟಿಕೆಟ್ ಸಿಗಲ್ಲ ಅಂತ, ಮತ್ತು ಹೈಕಮಾಂಡ್ನಿಂದ ಕೊಡಬೇಕಾದಂಥ ಸಂದೇಶವೂ ಕೂಡ ಅವರಿಗೆ ಬಂದಿತ್ತು ಅಂತ ಅನ್ಸುತ್ತೆ. ಅಂದರೆ ನಿಮ್ಮ ಪಾತ್ರ ಏನು ಮುಂದಕ್ಕೆ ಅನ್ನೋದನ್ನ ಕೂಡ ಸ್ಪಷ್ಟಪಡಿಸಿರ್ತಾರೆ ಅಂತ ಅನ್ಸುತ್ತೆ. ಆ ಕಾರಣಕ್ಕಾಗಿ ಪ್ರತಾಪ್ ಸಿಂಹ ಯಾವುದೇ ರೀತಿ ರೆಬಲ್ ಯೋಚನೆಯನ್ನ ಮಾಡಿಲ್ಲ, ಬದಲಾಗಿ ಪಕ್ಷನಿಷ್ಠನಾಗಿರ್ತೀನಿ ಅನ್ನುವಂಥ ಸೂಚನೆಯನ್ನ ರವಾನಿಸ್ತಾ ಇದ್ದಾರೆ. ಯದುವೀರ್ ಕೃಷ್ಣದತ್ತ ಒಡೆಯರ್ ಅವರಿಗೆ ಶುಭ ಹಾರೈಸುವ ಮುಖಾಂತರ ಗೆಲ್ಲೋದಕ್ಕೆ ಪ್ರಯತ್ನ ಮಾಡೋಣ, ಪ್ರಚಾರ ಶುರು ಮಾಡೋಣ ಅಂತ ಶುಭಾಶಯವನ್ನ ಕೋರಿದ್ದಾರೆ. ಇನ್ನು ಪ್ರತಾಪ್ ಸಿಂಹ ಅವರು ವಿಶ್ ಮಾಡಿರೋದನ್ನ ನೋಡ್ತಾ ಇದ್ದೀರಿ. ಮಹಾರಾಜ ಯದುವೀರ್ ಒಡೆಯರ್ ಅವರಿಗೆ ಶುಭಾಶಯ ಅನ್ನೋದನ್ನ ಅವರು ಮೆನ್ಷನ್ ಮಾಡಿದ್ದಾರೆ. ಮೊನ್ನೆ ಅವರಿಗೆ ಟಿಕೆಟ್ ಸಿಗಲ್ಲ ಅನ್ನೋದು ಖಚಿತ ಆಗ್ತಾ ಇದ್ದಂತೆ ಅವರೊಂದು ಹೇಳಿಕೆಯನ್ನು ಕೊಟ್ಟರು. ಮಹಾರಾಜರು ಇನ್ನು ಮುಂದೆ ನಮ್ಮ ರೀತಿಯಲ್ಲೇ ಪ್ರಚಾರಕ್ಕೆ ಬರಬೇಕಾಗತ್ತೆ, ಅಥವಾ ನಮ್ಮ ರೀತಿಯಲ್ಲೇ ಯಾರೋ ನಾಯಕರು ಬಂದಾಗ ಅಲ್ಲಿ ಕಾಯಬೇಕಾಗತ್ತೆ, ಏನೋ ಬೊಕ್ಕೆ ಹಿಡ್ಕೊಂಡು ಹೂವಿನ ಹಾರ ಹಿಡ್ಕೊಂಡು ಕಾಯಬೇಕಾಗತ್ತೆ. ಜೊತೆಗೆ ಇನ್ನೇನೋ ಕಸ ಬಿದ್ದರೆ ಜನ ಫೋನ್ ಮಾಡ್ತಾರೆ, ಲೈಟ್ ಉರಿಯೋದಿದ್ರೆ ಜನ ಫೋನ್ ಮಾಡ್ತಾರೆ, ಎಲ್ಲದಕ್ಕೂ ಕೂಡ ನೀವು ರೆಡಿಯಾಗಿರಿ ಅಂತ ಪ್ರತಾಪ್ ಸಿಂಹ ಒಂದು ರೀತಿ ಟಾಂಟ್ ಕೊಡುವಂತ ಅಥವಾ ಕೊಂಕು ಮಾತನಾಡುವಂಥ ಕೆಲಸವನ್ನು ಮೊನ್ನೆನೇ ಮಾಡಿದರು. ಇವತ್ತು ಈಗ ವಿಶ್ ಮಾಡಿದ್ದಾರೆ, ಪ್ರಚಾರ ಶುರು ಮಾಡೋಣ, ಮೋದಿಗಾಗಿ ಪ್ರಚಾರ ಶುರು ಮಾಡೋಣ ಅಂತ ಪ್ರತಾಪ್ ಸಿಂಹ ವಿಶ್ ಮಾಡಿ ಹಾಕಿರುವಂಥ ಪೋಸ್ಟನ್ನು ಕೂಡ ನೀವು ನೋಡ್ತಾ ಇದ್ದೀರಿ. ಒಟ್ಟಲ್ಲಿ ಮೈಸೂರಲ್ಲಿ 14 ಮತ್ತು 19ರಲ್ಲಿ ಗೆದ್ದಂಥ ಪ್ರತಾಪ್ ಸಿಂಹ ಈ ಬಾರಿ ಅವಕಾಶವನ್ನು ಕಳ್ಕೊಂಡಿದ್ದಾರೆ. 2004 ಕೊನೆಯದಾಗಿ ಮೈಸೂರಿನ ರಾಜಮನೆತನ ಎಲೆಕ್ಷನ್ ಕಂಟೆಸ್ಟ್ ಮಾಡಿದ್ದು ಶ್ರೀಕಂಠದತ್ತ ನರಸಿಂಹರಾಜ ಒಡೆಯರ್. ಆ ನಂತರ ಈಗ 2024ರಲ್ಲಿ ಯದುವೀರ್ ಒಡೆಯರ್ ಎಲೆಕ್ಷನ್ ಕಂಟೆಸ್ಟ್ ಮಾಡ್ತಾ ಇದ್ದಾರೆ. ಬಿಜೆಪಿ ಸಿಂಬಲ್ ಇಂದ ಅಥವಾ ಬಿಜೆಪಿ ಟಿಕೆಟ್ ಮುಖಾಂತರ ಕಂಟೆಸ್ಟ್ ಮಾಡ್ತಾ ಇದ್ದಾರೆ. ಕಳೆದ 2004ರಲ್ಲಿ ಶ್ರೀಕಂಠದತ್ತ ನರಸಿಂಹರಾಜ ಒಡೆಯರ್ 3ನೇ ಸ್ಥಾನಕ್ಕೆ ಹೋಗಿದ್ರು. ಅಲ್ಲಿ CH ವಿಜಯಶಂಕರ್ ಅವರ ಎದುರು ಗೆಲ್ಲೋದಕ್ಕೆ ಸಾಧ್ಯ ಆಗಿರಲಿಲ್ಲ. ಈಗ ಬಿಜೆಪಿಯಿಂದ ಯದುವೀರ್ ಒಡೆಯರ್ ಟಿಕೆಟ್ ಅನ್ನು ಪಡ್ಕೊಂಡು ಬಿಜೆಪಿಯ ಅಭ್ಯರ್ಥಿಯಾಗಿ ಕಣಕ್ಕಿಳಿತಾ ಇದ್ದಾರೆ. ಮೈಸೂರು ಕೊಡಗು ಲೋಕಸಭಾ ಕ್ಷೇತ್ರವನ್ನ ಪ್ರತಿನಿಧಿಸುವಂತ ನಿರೀಕ್ಷೆಯಲ್ಲಿ ಮಹಾರಾಜ ಯದುವೀರ್ ಒಡೆಯರ್ ಇದ್ದಾರೆ. ಮತ್ತೊಂದು ಕಡೆಯಲ್ಲಿ ಕಾಂಗ್ರೆಸ್ನ ಅಭ್ಯರ್ಥಿ ಯಾರಾಗ್ತಾರೆ ಅನ್ನೋದು ಸದ್ಯಕ್ಕಿರುವಂಥ ಪ್ರಶ್ನೆ. ಯದುವೀರ್ ಒಡೆಯರ್ ಅವರಿಗೆ ಟಿಕೆಟ್ ಕೊಡೋ ಮುಖಾಂತರ ಬಿಜೆಪಿ ಒಂದು ಪ್ರಯೋಗವನ್ನು ಮಾಡಿದೆ, ಅಥವಾ ಮತ್ತೊಮ್ಮೆ ಯದುವಂಶದ ಅಭ್ಯರ್ಥಿಯನ್ನು ಕಣಕ್ಕಿಳಿಸಿದೆ. 84ರಲ್ಲಿ ಬಿಜೆಪಿ ಶ್ರೀಕಂಠದತ್ತ ನರಸಿಂಹರಾಜ ಒಡೆಯರ್ ಅವರನ್ನೇ ಕಣಕ್ಕಿಳಿಸಿತ್ತು, ಆದರೆ ಬಿಜೆಪಿಗೆ ಗೆಲ್ಲೋದಕ್ಕೆ ಸಾಧ್ಯ ಆಗಿರಲಿಲ್ಲ. ಈಗ ಮತ್ತೆ ನೆಕ್ಸ್ಟ್ ಜನರೇಷನ್ ಯದುವೀರ್ ಒಡೆಯರ್ ಅವರಿಗೆ ಬಿಜೆಪಿ ಟಿಕೆಟ್ ಕೊಟ್ಟಿದೆ 2024ರಲ್ಲಿ. ಸೊ ಇತಿಹಾಸ ಯಾವ ರೀತಿ ಬದಲಾಗ್ತಾ ಹೋಗುತ್ತೆ ಅನ್ನೋದಕ್ಕೆ ಬಹಳ ಕುತೂಹಲಕಾರಿ ವಿಚಾರಗಳಿದ್ದಾವೆ. ನೋಡ್ತಾ ಇದ್ದೀರಿ ಒಂದಿಷ್ಟು ಟಿಕೆಟ್ನ ಡೀಟೇಲನ್ನು. ಬೆಂಗಳೂರು ದಕ್ಷಿಣ ಚೇಂಜಸ್ ಇಲ್ಲ, ತೇಜಸ್ವಿ ಸೂರ್ಯ ಮತ್ತೆ ಅವಕಾಶವನ್ನು ಪಡ್ಕೊಂಡಿದ್ದಾರೆ. ಅಲ್ಲಿ ಯಾವುದೇ ರೀತಿಯ ಬದಲಾವಣೆ ಮಾಡಿಲ್ಲ. ಕಳೆದ ಬಾರಿಯಲ್ಲಿ BK ಹರಿಪ್ರಸಾದ್ ಕಂಟೆಸ್ಟ್ ಮಾಡಿದ್ರು ಕಾಂಗ್ರೆಸ್ನಿಂದ, ಈ ಬಾರಿ ಯಾರು ಅನ್ನೋದು ಪ್ರಶ್ನೆ. ಗಾಯತ್ರಿ ಸಿದ್ದೇಶ್ವರ್ ಅವರ ಪತ್ನಿ ಕಳೆದ ವಿಧಾನಸಭಾ ಎಲೆಕ್ಷನ್ನಲ್ಲೂ ಕೂಡ ಈ ಸ್ಟ್ರಾಟಜಿಯನ್ನು ಬಿಜೆಪಿ ಮಾಡಿತ್ತು, ಅಂದರೆ ಅವರಲ್ಲದಿದ್ದರೆ ಅವರ ಕುಟುಂಬದ ಸದಸ್ಯರಿಗೆ ಅಂತ. ಸೊ ಇಲ್ಲಿ ಲಿಂಬಾವಳಿ ಅವರ ಬದಲಾಗಿ ಅವರ ಪತ್ನಿಗೆ ಟಿಕೆಟ್ ಕೊಟ್ಟರು, ಅವರ ಪತ್ನಿ ಲಿಂಬಾವಳಿ ಅವರ ಪತ್ನಿ ಗೆದ್ದರೂ ಕೂಡ. ಸೊ ಅದೇ ಪ್ರಯೋಗವನ್ನು ಈಗ ದಾವಣಗೆರೆಯಲ್ಲೂ ಕೂಡ ಮಾಡಲಾಗಿದೆ. ಸಿದ್ದೇಶ್ವರ್ ಅವರ ಪತ್ನಿಗೆ ಟಿಕೆಟ್ ಕೊಡಲಾಗಿದೆ. ರಾಜ್ಯದ ಹಿರಿಯ ರಾಜಕಾರಣಿಗಳ ಪೈಕಿ ರಮೇಶ್ ಜಿಗಜಿಣಗಿ ಒಬ್ಬರು, ಅಂದರೆ ಶಾಸಕರಾಗಿ ಚಿಕ್ಕೋಡಿಯಲ್ಲಿ 3 ಬಾರಿ, ವಿಜಯಪುರದಲ್ಲಿ 3 ಬಾರಿ MP ಆಗಿ ಒಟ್ಟು 6 ಬಾರಿ MP. ಸೊ ಹಿರಿಯ ರಾಜಕಾರಣಿಗಳ ಪೈಕಿ ಒಬ್ಬರು ರಮೇಶ್ ಜಿಗಜಿಣಗಿ. ಸೊ ಅವರಿಗೆ ಈ ಬಾರಿ ಟಿಕೆಟ್ ಇಲ್ಲ ಅನ್ನೋ ಸಾಧ್ಯತೆ ಇತ್ತು, ಬಟ್ ಟಿಕೆಟ್ ಕೊಡಲಾಗಿದೆ. ಯಾವುದೇ ಬದಲಾವಣೆ ಮಾಡೋದಕ್ಕೆ ಹೋಗಿಲ್ಲ. ಕಾರಜೋಳ ಫ್ಯಾಮಿಲಿ ಕಣ್ಣು ಬಿದ್ದಿತ್ತು ವಿಜಯಪುರ ಕ್ಷೇತ್ರದ ಮೇಲೆ, ಆದರೆ ಕಾರಜೋಳ ಫ್ಯಾಮಿಲಿಗೆ ಮಣೆ ಹಾಕಿಲ್ಲ. ದಕ್ಷಿಣ ಕನ್ನಡ ಅದು ಸಂಘ ಪರಿವಾರದ
ಪ್ರಯೋಗಶಾಲೆ ಅಂತ ಕರೀತಾರೆ ಅದನ್ನು. ಯಾರಿಗೆ ಟಿಕೆಟ್ ಕೊಟ್ಟರು ಗೆಲ್ಲಿಸ್ತೀವಿ ಅನ್ನೋದು BJPಯ ಅದು ನಂಬಿಕೆ. ಅದು ಪ್ರೂವ್ ಆಗಿದೆ ಕೂಡ. 91ರಲ್ಲಿ ಜನಾರ್ದನ ಪೂಜಾರಿ ಅಂತ ಪ್ರಮುಖ ನಾಯಕರನ್ನು ಸೋಲಿಸಿದ್ದು ಧನಂಜಯ ಕುಮಾರು ಜೈನ ಸಮುದಾಯಕ್ಕೆ ಸೇರಿದವರು, ಜನಾರ್ದನ ಪೂಜಾರಿ ಬಿಲ್ಲವ ಸಮುದಾಯಕ್ಕೆ ಸೇರಿದವರು. ಡಾಮಿನೇಟ್ ಅಂದರೆ ದೊಡ್ಡ ಸಂಖ್ಯೆಯಲ್ಲಿರುವಂತಹ ಸಮುದಾಯ ಬಿಲ್ಲವ ಸಮುದಾಯ. ಅಂತ ಸಮುದಾಯದ ವಿರುದ್ಧ 10,000 ಓಟು ಇಲ್ಲದಂಥ ಜೈನ ಸಮುದಾಯದ ಅಭ್ಯರ್ಥಿಯನ್ನು ನಿಲ್ಲಿಸಿ ಬಿಜೆಪಿ ಗೆಲ್ಲಿಸಿಕೊಳ್ತು. ಸೊ ಆ ಪ್ರಯೋಗಶಾಲೆ ದಕ್ಷಿಣ ಕನ್ನಡ ಈ ಬಾರಿ ಮತ್ತೊಂದು ಪ್ರಯೋಗವನ್ನು ಅಲ್ಲಿ ಮಾಡಿದ್ದಾರೆ. ಡಾಕ್ಟರ್ CN ಮಂಜುನಾಥ್ ಅವರಿಗೆ ಬೆಂಗಳೂರು ಗ್ರಾಮಾಂತರದಿಂದ ಬಿಜೆಪಿ ಟಿಕೆಟ್ ಸಿಕ್ಕಿದೆ. ಈ ವಿಚಾರವನ್ನ ಅಥವಾ ಈ ಸಾಧ್ಯತೆಯನ್ನ ಮೊದಲು ಊಹಿಸಿದ್ದು ನಿಮ್ಮ ನ್ಯೂಸ್ ಫಸ್ಟ್. ಫೆಬ್ರವರಿ 3ನೇ ತಾರೀಕು ನಾವು ಇದಕ್ಕೆ ಸಂಬಂಧಿಸಿದಂತ ಖಚಿತವಾದಂಥ ವರದಿಯನ್ನು ಪ್ರಸಾರ ಮಾಡಿದ್ವಿ. ಡಾಕ್ಟರ್ CN ಮಂಜುನಾಥ್ ಅವರಿಗೆ ಈ ಕ್ಷೇತ್ರದಲ್ಲಿ ಟಿಕೆಟ್ ಕೊಡಲಾಗತ್ತೆ ಅಥವಾ ಡಾಕ್ಟರ್ CN ಮಂಜುನಾಥ್ ರಾಜಕೀಯ ಪ್ರವೇಶ ಮಾಡ್ತಾರೆ, ಬೆಂಗಳೂರು ಗ್ರಾಮಾಂತರದಿಂದ ಅವರು ಸ್ಪರ್ಧೆ ಮಾಡ್ತಾರೆ ಅಂತ ಖಚಿತವಾಗಿ ನ್ಯೂಸ್ ಫಸ್ಟ್ ವರದಿ ಪ್ರಸಾರ ಮಾಡಿತ್ತು ಫೆಬ್ರವರಿ 3ನೇ ತಾರೀಕು. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.